ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇಮಾಂಸ. ಇದಕ್ಕೆ ಸಂಸಾರ ಗುಣ ಕರಂಗಿಲ್ಲ. ಇದಕ್ಕೆ ಏನಂತಾರ? ಎತ್ತು ಎರಿಗಳಿತ್ತು, ಕ್ವಾಣಿ ಕೆರಿಗಳಿತ್ತು ಅಂತ. ಒಂದೊಂದು ಮನೆಗೆ ಇರ್ತಾರ ನೋಡ್ರಿ ನೀವು, ಒಂದೊಂದು ಮನೆಯಾಗ ಇರ್ತಾವ. ಗಂಡ ಅನ್ಬೇಕು, ಅವ 7 ವರ್ಷದಿಂದ ಬಂದಿರಲ್ಲ ಅಜ್ಜಾರು, ಅವ್ರ ಮುಂದಾರ ಪ್ರಾಣಕ್ಕೆ ಹೋಗ್ ಪ್ರಾಣಕ್ಕೆ ನಾ ಯಾಕೆ ಹೋಲಿ ಗಂಡಗ ಹೋಗು. ಊರಾಗ ಪ್ರೋಚಿನ ಹಚ್ಚಾರ, ಎಂತ ಚಂದ ಅಂದ ನೋಡಿ. ಎಷ್ಟು ಕಷ್ಟಪಟ್ಟಿಟ್ಟು ಎಲ್ಲ ತಗಡ್ ಹೊಡೆದು ಏನ್ರಿ ನೀವೆಲ್ಲ ಪಂಡಿತರಾಗ್ಲಿ ಜ್ಞಾನಿಗಳಾಗ್ಲಿ ನೀವೆಲ್ಲ ಶರಣರಾಗ್ಲಿ ತಿಳ್ಕೊಂಡೊಂದು ಏನ ಎಷ್ಟು ಚಂದ ಅಂದ ಏನ್ರಿ ವ್ಯವಸ್ಥೆ ಮಾಡ್ಯಾರ. ಅಟ್ಟೆಲ್ಲ ಅಂದಿಂದ ಸ್ವಾಮಿಗಳನ್ನ ಕರೆಸ್ಯಾರ ಪ್ರವಚನಕ್ಕ. ಅದಕ್ಕಿಂತ ಪ್ರವಚನಕ್ಕೆ ಹೋಗ ತಿಳ್ಕೊಂಡಂದ್ರ, ಪ್ರವಚನಕ್ಕೆ ಹೋಗಂದ್ರ ಗಂಡ ನಾ ಯಾಕೆ ಹೋಲಿ, ನಾ ಇಲ್ಲೇ ಕುಂದ್ರತ್ನ. ಇದು ಹೆಣಿತೇನಿದು ಏನ್ರಿ? ಗಂಡ ಅನ್ನಬೇಕು ಒಂದೇ ಪ್ರವಚನಕ್ಕೆ ಹಾದಿಗಿದಿ ನೋಡ್ನಿ, ಒಂದೇ ನೀ ಪುರಾಣ ಕೇಳಕ್ ಹಾದಿಗಿದಿ ನೋಡ ತಕೊಂಡ್ ನಾ ಯಾಕೆ ಹೋಗ್ಬಾರ್ದತ್ತು. 5ಕ್ಕೆ ಬಂದಿಲ್ಲಿ ಕೂತ್ರಿ ಏನ್ ಮಾಡ ಒಂದೊಂದು ಇರ್ತಾವ ಮನ್ಯಾಗ. ಅಲ್ಲ ಇವತ್ತ ಚಂದಾಗಿ ರೊಟ್ಟಿ ಮಾಡೋದ್ ಗಂಡದ, ನಾ ಯಾಕೆ ರೊಟ್ಟಿ ಮಾಡ ಗಿಟ್ಟಿನೇ ಮಾಡ. ಅಲ್ಲ ಒಂದಿನ ಪಲ್ಯ ಮಾಡಿ ಚಂದಾಗೆ, ನಾ ಯಾಕೆ ಮಾಡ್ಲಿ ಪಲ್ಯನ ಪಿಲ್ಲೆನೆ ಮಾಡಕ ಇರ್ತಾವಿಲ್ರಿ. ಒಂದೊಂದು ಮನೆತನದಾಗ ಇರ್ತಾವ. ಒಬ್ಬನಿಗೆ ಸಾಕಾಗಿತ್ತು. ಗಂಡ ಏನ್ ಹೇಳ್ತಾನ ಅದಕ್ಕೆ ಬರೀ ಎದುರೇ ಮಾಡೋದು. ಗಂಡ ಹೋಗ್ಬೇಡ ಅಂದ್ರೆ ಹೋಗಕ್ಕಿನೆ ಏನ್ರಿ, ಗಂಡ ಹೋಗಂದಲ್ಲಿ ಅಂದ ಹೋಗ್ಲಿಕ್ಕಿಲ್ಲ. ಏನ್ ಮಾಡ್ತಾನ ಒಟ್ಟು ಅದಕ್ಕೆ ಎಲ್ಲದಕ್ಕೂ ಎದುರೇ ಮಾಡಕ್ಕೆ ಸಾಕಾಯ್ತು ಅವನಿಗೆ. ಏನ್ ಮಾಡ್ಬೇಕಪ್ಪ ಎಂತದ ಗಂಟು ಬಿದ್ದ ನನಗ ಏನ್ರಿ? ಒಂದು ಮಾತು ಕೇಳಕ್ಕಿಲ್ಲ, ಬರೇ ಎದುರೇ ಮಾತಾಡೋದು, ಬರೇ ಎದುರೇ ಬಾರಿಸೋದು. ಸಾಕಾಯ್ತು ಅವನಿಗೆ. ಸಾಕಾಗಿ ಇವ ಏನ್ ಮಾಡ್ದ, ಮಾಡ್ಬೇಕು ತಡಿಯಕ್ಕಿ ನ ತಕೊಂಡೊಂದು ನಾ ಕೂಡಲು ಸಂಗಮಕ್ಕೆ ಹೊಂಟೀನಿ, ನೀ ಬರಬೇಡ ಅಂದ. ಅಂದ್ರೆ ಬರಬೇಡ ಅಂದ್ರೆ ಬರ್ತಾಳಂದ್ ಗೊತ್ತಿತ್ತು ಅವನಿಗೆ. ನಾ ಕೂಡಲು ಸಂಗಮಕ್ಕೆ ಹೊಂಟೀನಿ, ನೀ ಬರಬೇಡ ಅಂದ. ಯಾಕ ನಾ ಯಾಕೆ ಬರಬಾರ್ದು, ನಾನು ಬರಕ್ಕಿನ. ಅವ ಮುದ್ದಮೆ ಅಂದಿದ್ದವ, ನೀ ಬರಬೇಡ ನಾ ಹೋಗ್ತೀನಿ ಅಂದ. ನಾ ಯಾಕೆ ಬರಬಾರ್ದು, ನಾ ಹೋಗಕ್ಕಿನ ಬರಕ್ಕಿನ ಅಂತಂದ್ಲು. ಬಾ ಅಂದ. ತನ್ನ ಸೀರಿ ಪಾರಿ ಚೀಲದಾಗ ಇಟ್ಕೊಂಡು ತಯಾರಾದ. ಆಕಿನ ಕರ್ಕೊಂಡು ಕೂಡಲು ಸಂಗಮಕ್ಕೆ ಹೋದ. ಬಸವಣ್ಣವ್ರ ಐಕ್ಯ ಸ್ಥಳ ಅದಲ್ಲ, ಅಲ್ಲಿ ಕೂಡಲು ಸಂಗಮಕ್ಕೆ ಬಾದ. ಅಲ್ಲಿ 3 ನದಿಗಳು ಕೂಡ್ಯಾವ ಏನ್ರಿ, 3 ನದಿ ಕೂಡ್ಯಾವ. ಸಿಕ್ಕಾಪಟ್ಟಿ ನೀರವ ನದಿಯಾಗ. ಆಶ್ಚರ್ಯ ಹೇಳ್ತೀನಿ, ಇವ ಏನ್ ಮಾಡ್ದ, ಅಲ್ಲಿ ಹೋಗಿ ಏನ್ರಿ ನದಿಯಾಗಿಂದ ಇಳದೆ ಅಂದ ಈಸಾಡಕತ್ತ. ಪಾಪ ಕೂಡಲು ಸಂಗಮಕ್ಕೆ ಕರ್ಕೊಂಡು ಬಂದ. ನೀ ಒಳಗೆ ಬರಬೇಡ, ನೀರ್ ಬಾಳವ ತಗೊಂಡ್ ಹೇಳಿ ಒಳಗ್ ಹೋದಿವ ಈಸಾಡಕ್. ಈಕಿ ಅಂದ, ನಿನಗಿಲ್ಲ ನನಗೆ ಇರ್ತಾವ ನೀರ್ ಬಾಳ, ನಾನು ಬರಕ್ಕಿನಿ ಅಂದ್ಲು. ಬಾ ಅಂದವ. ಬಂದ್ಲು. ಮೊಳಕಲ್ತಾನ ನೀರ್ ಬಂದು, ಬ್ಯಾಡ ಮುಂದ್ ಬರಬೇಡ, ನೀರ್ ಬಾಳವ, ಬರಬೇಡ ತವ ಗಂಡ ಅಂತಾನ. ನಿನಗಿರಂಗಿಲ್ಲ ನನಗೆ ಇರ್ತಾವ. ಹಂಗೆ ಬಂದು ಒಳಗೆ ಕುತ್ತಿಗೆ ಬಂದು ನೀರು, ಇನ್ನು ಮುಂದರೆ ಬರಬೇಡ, ನೀರ್ ಬಾಳವ ಏನ್ರಿ. ನೀರ್ ಹರ್ಕೊಂಡು ಹೋಗ್ತಿದಿ, 3 ನದಿ ಕೂಡ್ಯಾವ. ನೀ ಹರ್ಕೊಂಡು ಹೋಗಂಗಿಲ್ಲ, ನಾನೇ ಒಬ್ಬಕ್ಕಿನ ಹರ್ಕೊಂಡು ಹೋಗಂಗ್ ಕಾಣ್ತೀನಿ. ನೀ ಹರ್ಕೊಂಡು ಹೋಗಂಗ, ನಾ ಒಬ್ಬಕ್ಕಿನ ಹರ್ಕೊಂಡು ಹೋಗಂಗ್ ಕಾಣ್ತೀನಿ. ನಾ ಯಾಕೆ ಹರ್ಕೊಂಡು ಹೋಗ್ತೀನಿ ತಗೊಂಡು ಹಂಗೆ ಒಳಗೆ ಬತ್ತಾಯ್ತು. ಕಾಲ ಹಾರಿ ಹಿಂಗ ಮುಣಗದ ಹೇಳದ್ ರೀ ಅಂದು. ಏನ್ ರೀ ಇಲ್ಲ ರಾಯಿಲ್ ಹೋಗಿ ಬಾ ಅಂದ. ಮತ್ತ ಅವ್ ತಗೊಂಡು ಏನ್ ಮಾಡ್ತೀರಿ? ಸಾಕಾಯ್ತಂದ್ರ ಅಟ್ಟೆ ಮಾಡ್ತಾರಲ್ರಿ. ನೋಡ್ರಿ, ಗಂಡನ ವಿರುದ್ಧ ನಡೀತಕ್ಕಂತ ಗಂಡ ಹೆಂಡತಿ ಮನಸ್ಸಂತಕ್ಕಂಥ ಒಂದೇ ಇರದ ಇದ್ರ ಅದಕ್ಕೆ ಸಂಸಾರ ತಗೊಂಡ್ ಕರಂಗಿಲ್ಲ. ಹಿಂದೆ ಮಹಾಭಾರತದೊಳಗೆ ಒಂದು ಘಟನೆ ನಡೀತು. ಒಬ್ಬ ಬಡವ ಬ್ರಾಹ್ಮಣ ಏನ್ರಿ, ಬ್ರಾಹ್ಮಣ ವ್ಯಕ್ತಿ ಹೊಲದೊಳಗಿಂದ ಕೆಲಸ ಮಾಡ್ತಕ್ಕಂಥವ. ಹೊಲದೊಳಗಿಂದ ಕೆಲಸ ಮಾಡ್ತಿದ್ದ. ಎತ್ತುಗಳು ತಗೊಂಡ ಹೊಲಕ್ಕೆ ಅಂದ ವಾದ, ಹೊಲದೊಳಗೆ ಅಂದ ನೇಗಿಲಿ ಹೊಡ್ಯಾಕತ್ತಿದ್ದ. ಯಾರು? ಬ್ರಾಹ್ಮಣ ವ್ಯಕ್ತಿ. ಯಾವಾಗಿಂದ ಹೊಲದೊಳಗೆ ಅಂದ ನೇಗಿಲಿ ಹೊಡಿಲಿಕ್ಕತ್ತಾನ, ಈ ಕಡೆ ನಮ್ಮ ಮನ್ಯಾಗ ಹೆಣ್ತಿ ಅಂದ ಅಡಿಗೆ ಮಾಡಾಕತ್ತಾಳ. ಅವಾಗೆಲ್ಲ ದೊಡ್ಡ ದೊಡ್ಡ ಒಲಿಗಳು ನೋಡ, ಸಣ್ಣ ಒಲಿ ಇರ್ತಿದ್ದಿಲ್ಲ ಅವಾಗ. ದೊಡ್ಡ ದೊಡ್ಡ ಒಲಿ ಮಣ್ಣಿನ ಮಾಡ್ತಿದ್ರು. ಮನ್ಯಾಗಿಂದ ಹೆಣ್ತಿ ಅಂದ ರೊಟ್ಟಿ ಮಾಡಾಕತ್ತಾಳ, ಅಡಿಗೆ ಮಾಡಾಕತ್ತಾಳ. ಇವ ಪಾಪ ಬ್ರಾಹ್ಮಣ ತರುಣ ಏನ್ರಿ, ಅದೇ ಮದುವೆಗೆ ಅಂದ ಒಂದು 2-3 ವರ್ಷದ ಆಗಿತ್ತು. ಒಂದೇ ಒಂದು ಮಗು ಇತ್ತು, ಸಣ್ಣ ಮಗ. ಅದ ಅಂಬ್ಯಾಗಲ ಚಂದ ಓಡಾಡ್ತಿತ್ತು. ಯಾವಾಗ ಇವ ನೇಗಿಲು ಹೊಡಿಲಿಕ್ಕೆ ಅಂದ ಹೊಲಕ್ ಹೋಗ್ಯಾನಲ್ಲ, ಹೊಲಕ್ ಹೋಗಿರ್ತಕ್ಕಂಥ ಪ್ರಸಂಗದೊಳಗ ಯಾಕೋ ಇವನಿಗೆ ತಲಿ ನೋಯ್ಲಿಕ್ಕತ್ತು. ಪಿತ್ತಾಗಿತ್ತೋ ಏನೋ ಗೊತ್ತಿಲ್ಲ. ಯಾವಾಗಿಂದ ತಲಿ ನೋಯ್ಲಿಕ್ಕತ್ತು, ಅವನಿಗೆ ಕೆಲಸ ಮಾಡ್ಬೇಕತ್ತುಕೊಂಡ ಮನಸ್ಸೇ ಬರ್ಲಿಲ್ಲ. ಏನಪ್ಪ ತಲಿ ಬಾಳ್ ನೋಯ್ಲಿಕ್ಕತ್ತು, ತ್ರಾಸ ಆಲಕತ್ತು ಹತ್ತಿಕೊಂಡೊಂದು ಅವ ಏನ್ ಮಾಡ್ದ, ಅವತ್ತು ನೇಗಿಲು ಹೊಡಿಯೋದನ್ನ ಬಿಟ್ಟುಕೊಟ್ಟು ಜಲ್ದಿನಿಂದ ಎತ್ತುಗಳು ತಗೊಂಡಿಂದ ಮನೆಗೆ ಬಂದ. ಮನೆಗೆ ಬರೋದ್ರೊಳಗಾಗಿ ಎತ್ತುಗಳಿಂದ ಕೊಟ್ಟಿಗೆಗಿಂದ ಕಟ್ಟಿ, ಯಾಕ್ರಿ ಇಡ್ ಜಲ್ದಿ ಬಂದಿರಲ್ಲ ಅಂದ್ರೆ, ಇಲ್ಲ ತಲಿ ಬಾಳ್ ನೋಯ್ಲಕತ್ತದ, ನನಗ ಬಾಳ ತ್ರಾಸ ಆಲಕತ್ತದ ಹತ್ತುಕೊಂಡ.
ಯಾವಾಗಿಂದ ತಲೆ ಬಹಳ ನೋಯ್ಲಕತ್ತದೆ, ನನಗೆ ಬಹಳ ತ್ರಾಸ ಆಗ್ಲಿಕ್ಕತ್ತದ ತಂದಾಗ ಅವಾಗಿಂದ ಹೆಂಡತಿ ಅಲ್ಲೇನು ರೊಟ್ಟಿಗೆ ಹಚ್ಚಕ್ಕೆ ನೀರ್ ಇಟ್ಟಿದ್ಲಲ್ಲ ಅದೇ ನೀರಾಗಿಂದ ಕೈ ತಕ್ಕೊಂಡು ಏನ್ರಿ ಹಂಚು ಎತ್ತಿ ಅಂದ ಮ್ಯಾಲ ಇಟ್ಟು, ರೀ ಇಲ್ಲಿ ಬರ್ಲಿ ನಾ ಒಂದ್ರೆ ತಲೆ ಒತ್ತಿನ ಬರ್ರಿ ಎತ್ತಿಕೊಂಡು ಒಲಿ ಬಿಟ್ಟು ಸ್ವಲ್ಪ ದೂರ ಸರದಿಂದ ಕುಂತ್ಲು. ಪಾಪ ಗಂಡ ತನ್ನ ತಲೆ ಅವಳು ತೊಡೆ ಮೇಗಿಂದ ಇಟ್ಟು ಮಲ್ಕೊಂಡ. ಪಾಪ ಹೆಣ್ತಿ ಅಂದ ತಲೆ ಒತ್ತಕತ್ತಾಳ. ಯಾವಾಗಿನ ಹೆಣ್ತಿ ಅಂತಕ್ಕಂಥ ತಲೆ ಒತ್ತಲಿಕ್ಕತ್ತಾಳೆ. ಹಿಂಗ ಒತ್ತುತ್ತಾ ಇರುವಂತ ಪ್ರಸಂಗದ ಒಳಗಲ್ಲಿ ಆಶ್ಚರ್ಯ ಏನಾಗ್ಯದ ತಗೊಂಡು ಕೇಳಿದ್ರ, ಅವ ಏನು ತಲೆ ಒತ್ತಲಿಕ್ಕತ್ತಿದ್ಲಲ್ಲ ಗಂಡಗ ಆಕಿನ ತೊಡೆ ಮೇಲೆ ನಿದ್ದೆ ಎತ್ತಿ ಬಿಟ್ಟ. ತಲೆ ಹಿಂಗೆ ತೊಡೆ ಮೇಲೆ ಇಟ್ಟಾಳೆ, ಹಿಂಗ ಒತ್ತಾಕತ್ತಾಳ. ಒತ್ತುವಂತ ಪ್ರಸಂಗದೊಳಗ ಅವನಿಗೆ ಏನು ಹಗರ ಅನಿಸ್ತು ಏನೋ, ಒಟ್ಟಾರೆ ಅವನಿಗೆಂದ ಅಲ್ಲೇ ನಿದ್ದೆ ಎತ್ತಿ ಬಿಡುತ್ತೆ. ಯಾವಾಗಿಂದ ಗಂಡನಿಗೆಂದ ನಿದ್ದೆ ಎತ್ತದೆ, ಇವಳು ತಲೆ ಒತ್ತದಿಂದ ಬಿಟ್ಟಿಲ್ಲ, ಗಂಡನಿಗೆಂದ ಎಚ್ಚರಿಲ್ಲ, ಗಂಡಗ ನಿದ್ದೆ ಎತ್ತಿ ಬಿಟ್ಟದೆ. ಅದು ಏನು ಸಣ್ಣ ಮಗ ಏನಿತ್ತಲ್ಲ ಅದು ಆಡ್ಕೋತದ ಒಲೆಯಾಗಿನ ಬೆಂಕಿ ಕಾಣ್ತಿತ್ತಲ್ಲ, ಅದು ಕೆಂಪಗಿಂದ ಕಾಣಕತ್ತಿ ಅದ. ಅದನ್ನ ಆಟಿಗೆ ಸಾಮಾನ್ಯ ಮಾಡಿ ಅದು ಹುಡುಗ ಅಂಬ್ಯಾಗ ಎಲೆತ್ಕೊಂಡು ನಡ್ಕೊಂತ ಒಲಿ ಕಡೆ ಬರಕತ್ತ. ಯಾವಾಗಿಂದ ನೋಡ್ತಾಳೆ ಹೆಣ್ತಿ ಹೆಣ್ಮಗಳು, ಯಾವಾಗಿಂದ ಹೆಣ್ಣು ಮಗಳಿಂದ ನೋಡ್ತಾಳೆ, ಅಯ್ಯೋ ನನ್ನ ಕೂಸನ್ನ ಈ ಕಡೆ ಒಲಿ ಕಡೆಯಿಂದ ಹೋಗ್ಲಕತ್ತದಲ್ಲ, ಒಲೆಯಾಗಿಂದ ನಿಗಿ ಸುಡ್ತಕ್ಕಂಥ ಬೆಂಕಿ ಏನ್ರಿ ಎಲ್ಲಿ ನನ್ನ ಮಗನ ಸುಟ್ಕೋತದೇನ ತಿಳ್ಕೊಂಡು ಮನಸ್ಸಿನಾಗ ಅಂತಾಳ ಖರೆ. ಆದ್ರ ಗಂಡಗಿಂದ ಎಬ್ಬಿಸಿ ಹೋಗಿ ಮಗನ ತಗೊಳ್ಳಿಕ್ಕಿಂದ ಆಗಲಿಲ್ಲ. ಯಾಕ ಅಪ್ಪಿ ತಪ್ಪಿ ನನ್ನ ನಿದ್ದೆ ಎತ್ತಿರ್ತಕ್ಕ ನನ್ನ ಗಂಡಗ ಸ್ವಲ್ಪ ನಾನು ಎಚ್ಚರ ಮಾಡಿದ್ನಿ ಎತ್ತಿಕೊಂಡಂದ್ರ ಅವನ್ ನಿದ್ದೆ ಕೆಡಿಸಿರ್ತಕ್ಕಂಥ ಪಾಪ ನನಗೆ ತಡ್ತದಲ್ಲ, ನನ್ನ ಪತಿರತ ಧರ್ಮ ಹಾಳಕ್ಕದಲ್ಲ ತಿಳ್ಕೊಂಡು ಏನ್ರಿ ಮನಸ್ಸೊಳಗಿಂದ ತೀರ್ಮಾನ ತಗೋತಾಳೆ. ಮಗ ಸತ್ರ ಸಾಯಿಬಲ್ಯಕ ನಾನು ನನ್ನ ಗಂಡ ಪ್ರೀತಿಯಿಂದ ಇದ್ರ ಇಂತ 10 ಮಕ್ಕಳನ್ನ ಹಡಿಯಲಕ್ ಬರ್ತದ ಅಂದ್ಲಕ್ಕೆ. ಏನ್ರಿ ನಾನು ನನ್ನ ಗಂಡ ನಾನು ಪ್ರೀತಿಯಿಂದ ಇದ್ದೀವಿ ಎತ್ತಿಕೊಂಡ್ರ ಇಂತ 10 ಮಕ್ಕಳನ್ನ ಹಡಿಲಿಕ್ಕೆ ಅಂದ ಬರ್ತದೆ. ಒಂದು ಒಳ್ಳೆಂದ ನನ್ನ ಗಂಡನ ನಿದ್ದೆ ಕೆಡತು ಅತ್ತಿಕೊಂಡ್ರ ಒಂದ್ ಕಡೆಗೆ ನನ್ನ ಪತಿರತ ಧರ್ಮ ಹಾಳಾಕದೆ, ಇನ್ನೊಂದು ಕಡೆಗೆ ನನ್ನ ಗಂಡನ ಮನಸ್ಸಿಗೆ ನೋವು ಹಾಕದೆ. ಅರ್ನಿದ್ದೆ ಆಯ್ತು ಅಂದ್ರೆ ಮತ್ತಿಟ್ಟಿಂದ ತಲೆ ನೋಯ್ತದಲ್ಲ, ಯಾಕೆ ನನ್ನ ಮಗ ಸತ್ರ ಸೈಯಲ್ದಕ್ಕ ನನಗ ಬದುಕಿ ಚೆನ್ನಾಗಿದ್ದೀವಿ ಅತ್ತಿಕೊಂಡ್ರ ಇಂತ 10 ಮಕ್ಕಳಿಂದ ಹಡಿಯಲಕ್ಕೆ ಬರ್ತದ ತಂದು ಹೆಣ್ಣು ಮಗಳು ಗಂಡನ ಎಬ್ಬಿಸಲಿಲ್ಲ. ಗಂಡನ ತಲೆ ಅಂತಕ್ಕಂಥ ತೊಡೆ ಮೇಲೆ ಇಟ್ಕೊಂಡ್ಲು ನೋಡ್ಲಕತ್ತಾಳೆ. ಮಗು ಆಡ್ತಾ ಅಂದ ಹೋಯ್ತು. ಯಾವಾಗಿಂದ ಹೋಗಿ ಸುಮ್ಮನೆ ಅಂದ ಒಲಿ ಕಡೆಯಿಂದ ಹೋಗ್ಲಿಲ್ಲ, ಹೋಗಿ ಕೂಸಿ ಏನ್ ಮಾಡ್ತದ ಆ ಅಂಬೆಗಲ ತಗೋತೇನೆ ಹೋಗಿತ್ತಲ್ಲ, ಹೋಗಿ ಆ ಒಲಿ ಹತ್ತಿ ಒಲಿ ಮ್ಯಾಕ್ ಕುಂದಿರ್ತದೆ. ಒಲೆಯಾಗ ಅದೇ ತಾನಿಂದ ರೊಟ್ಟಿ ಮಾಡಿಂದ ಇನ್ನ ರೊಟ್ಟಿ ಮಾಡೋದಿತ್ತು, ಗಂಡ ತಲೆ ನೋಯ್ಲಿಕತ್ತದ ತಂದಾಗ ಏನ್ರಿ ಅವನಿಗೆ ತಲೆ ಒತ್ತ ಸಲುವಾಗಿ ಅಂದ ಹಂಚಿ ಎತ್ತಿಟ್ಟು ಬಂದಾಗ ಒಲಿ ಒಳಗೆ ನಿಗಿ ಸುಡ್ತಕ್ಕಂಥ ಬೆಂಕಿ ಅದೇ ನೋಡ್ಲಕತ್ತಾಳೆ, ಕಣ್ಣಾರೆ ನೋಡಕತ್ತಾಳೆ. ಹೋಗಿ ಒಲಿ ಮೇಲಿಂದ ಕುಂತದೆ ಕೂಸ. ಯಾವಾಗಿಂದ ಒಲಿ ಮೇಲಿಂದ ಕುಂತದೆ ನೋಡ್ತಾಳ, ಅಯ್ಯೋ ನನ್ನ ಕೂಸಿಯಲ್ಲಿ ಬೆಂಕಿಯಾಗಿ ಬೀಳ್ತದೇನೋ, ನನ್ನ ಕೂಸಿನ ಬೆಂಕಿಯಾಗಿ ಬೀಳ್ತಾನೆ ತಗೊಂಡ ಮನಸ್ಸಿನೊಳಗೆ ಅಂತಾಳ. ಆದ್ರೆ ಗಂಡಿಗೆ ಅವಸಕ್ತ ಇರಲಿಲ್ಲ. ಯಾವಾಗ ಇವಳು ಅನ್ಕೊಂಡಂಗ ಕೂಸು ಏನ್ ಮಾಡ್ತು, ಅದೇನು ಒಲೆಗೆ ನೆಗಿನಿಗಿನ ಬೆಂಕಿಯನ್ನು ಕಾಣ್ತಿತ್ತಲ್ಲ, ಆ ಕೂಸು ತಲೆ ತೆಳಕ ಮಾಡಿ ಅದ್ರ ಒಳಗಿರ್ತಕ್ಕಂಥ ಬೆಂಕಿ ತೋಳಕ್ಕೆ ಹೋಗಿ ತಲೆ ತೆಳಕ ಮಾಡಿ ಆ ಒಲೆಗೆ ಬಿದ್ದು ಬಿಡ್ತು ಕೂಸ. ಯಾವಾಗಿಂದ ಒಲೆಗಿಂದ ಬಿತ್ತು ಆಶ್ಚರ್ಯ ಹೇಳ್ತಾನ ನಿಮಗ. ಯಾವಾಗಿಂದ ಕೂಸ ಅದೇ ಬೆಂಕಿ ತೋಳಕ್ ಹೋಗಿ ತಲೆ ತೆಳಕ ಮಾಡಿಂದ ಒಲೆಗಿಂದ ಬಿತ್ತು, ಮಗ ಅಂದ ಸುಟ್ಟುಕೊಂಡು ಸತ್ತತ್ತಿಕೊಂಡಂದ್ರೆ ಏನು ಇಲ್ಲ. ನೋಡ ಅವಳ ಪತಿವ್ರತ ಧರ್ಮ, ಅವಳಲ್ಲಿರ್ತಕ್ಕಂಥ ಭಕ್ತಿ, ಅವಳಲ್ಲಿರ್ತಕ್ಕಂಥ ಶ್ರದ್ಧೆ, ಯಾವಾಗ ಅದ ಕೂಸ ನಿಗಿ ಸುಡ್ತಕ್ಕಂಥ ಬೆಂಕಿ ಒಳಗೆ ಬಿದ್ದು ಕೂಡ ಬೆಂಕಿ ಆಗಿಂದ ಉಳಿಲಿಲ್ಲ. ಅದು ಎಲ್ಲವೂ ಕೂಡ ಗುಲಾಬಿ ಹೂವಾಗಿ ಏನ್ರಿ ಆ ಕೂಸಿಗಿಂದ ಕಾಣ್ತೋ, ಆ ಕೂಸು ಹೂವ ತಗೊಂಡ ಆಟ ಆಡಕತ್ತು ಒಲೆಗಿಂದು ಏನ್ರಿ ಬೆಂಕಿ ಉಳಿಲಿಲ್ಲ. ಯಾಕಂದ್ರೆ ಆ ಪತಿವ್ರತ ಧರ್ಮದೊಳಗಿಂದ ಅಟ್ಟು ತಾಕತ್ತಿದೆ, ಆ ಪತಿವ್ರತ ಧರ್ಮದೊಳಗಿಂದ ಅಟ್ಟೊಂದು ಶಕ್ತಿ ಇದೆ. ಅಂದಾಗ ಮಾತ್ರ ಆ ಶಕ್ತಿ ಆ ಸಾಮರ್ಥ್ಯ ಐತೆ ಎತ್ತಿಕೊಂಡಂದ್ರೆ ಏನಾಕ್ಕದ ತಗೊಂಡದ ಕೇಳಿದ್ರ ಆ ಕೂಸ ಬೆಂಕಿ ಒಳಗೆ ಬಿದ್ರು ಅದು ಬೆಂಕಿಯಾಗಿ ಅಂದ ಉಳಿಲಿಲ್ಲ, ಹೂವಾಗಿ ಅಂದ ಪರಿಣಾಮ ಬೀರು. ಇಲ್ಲಿ ಪಾಪ ಹೆಣ್ಮಗಳು ಅಪ್ಪಿ ತಪ್ಪಿ ಅಂದ ಏನ್ರಿ ಗಂಡಿಗೆ ಅಂದ ಎಬ್ಬಿಸಿ ಹೋಗಿ ಮಗನಿಗೆ ಅಂದ ತಗೊಂಡಿದ್ಲು ಅತ್ತಿಕೊಂಡಂದ್ರ ಅವಳಲ್ಲಿ ಆ ಪತಿವ್ರತ ಧರ್ಮ ಅಂತಕ್ಕಂಥ ಉಳಿತಿದ್ದಿಲ್ಲ. ಅವಳಲ್ಲಿ ಇರ್ತಕ್ಕಂಥ ಪತಿವ್ರತ ಧರ್ಮಕ್ಕೆ ಅಂದ ಎಷ್ಟು ತಾಕತ್ತದ ಅತ್ತಿಕೊಂಡದ ಕೇಳಿದ್ರ ಏನ್ರಿ ನಿಗಿ ಸುಡ್ತಕ್ಕಂಥ ಬೆಂಕಿನೂ ಕೂಡ ಗುಲಾಬಿ ಹೂವಾಗಿ ಆ ಮಗ ಹೂವಿನೊಳಗೆಂದ ಬಿದ್ದಂಗೆ ಅಂತ ಬೀಳ್ತದ ತಿಳ್ಕೊಂಡ್ರ ಅದ್ರೊಳಗೆ ಎಷ್ಟು ತಾಕತ್ತದ ಏನ್ರಿ ಎಷ್ಟು ಶಕ್ತಿ ಅದತ್ತ ಅನ್ನೋದನ್ನ ನಾವು ತಿಳ್ಕೊಬೇಕ. ಒಬ್ಬ ಬಹಳ ದೊಡ್ಡ ಶ್ರೀಮಂತ ಅದಾನೆ, ಎಟ್ರ ಮಟ್ಟಿಗೆಂದ ಶ್ರೀಮಂತ ಅದಾನ ತಿಳ್ಕೊಂಡ ಕೇಳಿದ್ರ ಬಹುಶಃ ಅವನಟ್ಟಂದ ಶ್ರೀಮಂತರೇ ಯಾರು ಇದ್ದಿದ್ದಿಲ್ಲ. ನಾಡಿನೊಳಗ 100 ಎಕರೆ ಜಮೀನ, ಬಹಳ ದೊಡ್ಡ ಶ್ರೀಮಂತ.
ಅಂತ ಯಾವ ಶ್ರೀಮಂತನಾಗಿರ್ತಕ್ಕಂಥವ ಮನಸ್ಸಿನೊಳಗೆ ಒಂದು ತೀರ್ಮಾನ ತಗೋತಾನತ್ತೆ. ಯಾವ ತೀರ್ಮಾನ? ಒಂದು ಎತ್ತಿನ ಬಂಡಿ ಮಾಡಿಸ್ಬೇಕಂತಂದು ತೀರ್ಮಾನ ತಗೋತಾನೆ. ಎತ್ತಿನ ಬಂಡಿ ಅಂತೀರ ಗಾಡಿ ಅಂತೀವಿ ನಾವು. ನಿಮ್ಮೂರಾಗ ಬಂಡಿನೂ ಗೊತ್ತಿಲ್ಲ, ಗಾಡಿನೂ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮಲ್ಲೆಲ್ಲ ಟ್ರ್ಯಾಕ್ಟರ್ ಅವ. ಹೇಗ್ರಿ? ನೀವೆಲ್ಲ ಟ್ರ್ಯಾಕ್ಟರ್ ಅಂದ ನಡೆಸ್ತಕ್ಕಂಥ ಜೀವಿಗಳು. ಸಣ್ಣ ಸಣ್ಣ ಹಳ್ಳಿ ಒಳಗೆ ನಮ್ ಕಡೆ ಎಲ್ಲ ಇನ್ನ ಎತ್ತಿನ ಬಂಡಿನೇ ಅದಾವ. ಅವ ಮನಸ್ಸಿನೊಳಗೆ ತೀರ್ಮಾನ ತಗೊಂಡಂತೆ ಒಂದು ಕಿಮ್ಮತ್ತಿನಿಂದ ಎತ್ತಿನ ಬಂಡಿ ಮಾಡಿಸ್ಬೇಕು. ಯಾಕ ತಗೊಂಡ ಕೇಳಿದ್ರ, ಈ ನಾಡಿನೊಳಗೆ ನನ್ನಟ್ಟು ಶ್ರೀಮಂತರಿಗೆ ಯಾರು ಇಲ್ಲ, ನನ್ನಡ ಜಮೀನೇ ಯಾರಿಗೂ ಇಲ್ಲ. ಸುಮಾರು 40-50 ಎತ್ತಿನಿಂದ ಕಮತ. ಅದಕ್ಕ 4 ಜನರಿಂದ ಮಾಡಿಸ್ತಕ್ಕಂಥ ಬಂಡಿ ಮಾಡಿಸಬಾರ್ದು, ಒಳ್ಳೆ ಒಂದು ಕಿಮ್ಮತ್ತಿನ ಎತ್ತಿನ ಬಂಡಿ ಮಾಡಿಸ್ಬೇಕಂತ ತೀರ್ಮಾನ ತಗೊಂಡು ಒಬ್ಬ ಬಡಿಗೌಡನ ಹತ್ರ ಹೋದ. ಹೋಗಿಂದ ಕೇಳದಪ್ಪ, ನನಗೊಂದು ಎತ್ತಿನ ಬಂಡಿ ಮಾಡಿ ಕೊಡ್ಬೇಕು ನೀನು. ಅವರಂದ್ರು, ಯಾರು ಬೇಡ ಅಂತಾರೆ ಸಾವ್ಕಾರ, ನಾ ಮಾಡಿ ಕೊಡ್ತೀನಿ ಎತ್ತಿನ ಬಂಡಿ. ಶ್ರೀಮಂತ ಅಂತಾನೆ ಅಂತ ಇಂತ ಎತ್ತಿನ ಬಂಡಿ ಎಲ್ಲ ನಾ ಮಾಡಿಸಿರ್ತಕ್ಕಂಥ ಎತ್ತಿನ ಬಂಡಿ ಇಡೀ ಈ ನಾಡಿನೊಳಗಂದ ಯಾರೂ ಮಾಡಿಸಿರಬಾರ್ದು, ಅಂತ ಎತ್ತಿನ ಬಂಡಿ ನೀ ಮಾಡಿ ಕೊಡ್ಬೇಕು. ಆಯ್ತು ಮಾಡ್ತೀನಿ, ನಾ ಹೇಳದಂತ ಕಟ್ಟಿಗೆ ತಂದು ಕೊಟ್ರ ನಾ ಮಾಡ್ತೀನಿ ಅಂದ. ನಾ ಹೇಳದಂತ ಕಟ್ಟಿಗೆ ತಂದು ಕೊಡ್ಬೇಕು. ಸರಿ ಆಯ್ತು, ನೀ ಎಂಥ ಕಟ್ಟಿಗೆ ಹೇಳತ್ತಿಕೊಂಡಂದಾಗ ನನಗೆ ಅಂದ ಸಾಗೋನಿ ಕಟ್ಟಿಗೆ ಬೇಕು. ಸಾಗೋನಿ ಕಟ್ಟಿಗೆ ತಂದು ಕೊಡಬೇಕು. ಮತ್ತೆ ನೀನು ಮಾಡ ಕೂಲಿ ಎಟ್ಟತ್ತಕೊಂಡ ಕೇಳಿದ್ರ, ಅವತ್ತಿನ ದಿನಮಾನದೊಳಗೆ ಶ್ರೀಮಂತನಿಗೆ ಹೇಳ್ತಾನೆ, ನನ್ನ ಮಾಡುವಂತ ಕೂಲಿ ಅಂದ 50,000 ರೂಪಾಯಿ. ನೋಡ್ರಿ, ಒಂದು ಎತ್ತಿನ ಬಂಡಿ ಸಾಗೋನಿ ಕಟ್ಟಿಗೆ ತಂದು ಕೊಡಬೇಕು. ಬಡಿಗೌಡನ ಮಾಡುವಂತ ಕೂಲಿ ಎಟ್ಟು 50,000 ರೂಪಾಯಿ ಕೂಲಿ. ಸರಿ ಆಯ್ತು, ಹೋದ್ರು ಹೋಗುವಲ್ಲೆಕ್ಕ ಒಂದು ಇದು ಇರ್ತದಲ್ಲ, ದೊಡ್ಡ ಶ್ರೀಮಂತ ನಾನು. ಇವತ್ತು ನಾ ಮಾಡಿಸಿರ್ತಕ್ಕಂಥ ಬಂಡಿ ಯಾರೂ ಮಾಡಿಸಿರಬಾರ್ದು, ಅಂಥ ಬಂಡಿ ಮಾಡ್ಬೇಕಲ್ಲ ತಂದು ಹೋದ್ರ ರೊಕ್ಕ ಎಟ್ಟೆ ಖರ್ಚಾಗವಲ್ಲೆಕ್ಕ ತಂದು ಪಾಪ ಶ್ರೀಮಂತ ಒಪ್ಪಕೊಂಡ 50,000 ರೂಪಾಯಿ ಬಡಿಗೌಡನಿಗೆ ಕೂಲಿನ ಕೊಟ್ಟ. ಎಲ್ಲಾ ಕಡೆ ತಿರುಗಾಡಂದ ಸಾಗೋನಿ ಕಟ್ಟಿಗೆ ತಂದ. ಕಮ್ಮಿ 1 ಲಕ್ಷ ರೂಪಾಯಿ ಕೊಟ್ಟ ಸಾಗೋನಿ ಕಟ್ಟಿಗೆ ತಂದು ಕೊಟ್ಟ. 1.5 ಲಕ್ಷ ರೂಪಾಯಿ ಮುಟ್ಟದ, ಇನ್ನೂ ಎತ್ತಿನ ಬಂಡಿ ತಯಾರಾಗಿಲ್ಲ. ದಿವಸ ಆಯ್ತು, ವಾರ ಆಯ್ತು, 1 ತಿಂಗಳಾಯ್ತು, 4 ತಿಂಗಳಾಯ್ತು, 6 ತಿಂಗಳಾಯ್ತು ಎತ್ತಿನ ಬಂಡಿ ಮಾಡಕ್. ಒಳ್ಳೆ ಕಿಮ್ಮತ್ತಿನ ಬಂಡಿ ಮಾಡ್ಬೇಕಲ್ರಿ. 6 ತಿಂಗಳಾಯ್ತು. ಹಿಂಗ 6 ತಿಂಗಳ ಕಾಲ ಸಮಯ ತಗೊಂಡ ಬಡಿಗೌಡ ಒಂದು ಎತ್ತಿನ ಬಂಡಿ ಮಾಡ್ದ. ಏನು ನೋಡಿದ್ರೆ ಎತ್ತಿನ ಬಂಡಿ ನೋಡಿದ್ರೆ ಒಂದು ರಥ ನೋಡ್ದಂಗ ಅಟ್ಟು ಚಂದ ಮಾಡಿಬಿಟ್ಟಿದ್ದ. ಯಾವಾಗಿಂದ ಬಡಿಗೌಡ ಅಂತಾನೆ, ಸಾವ್ಕಾರ ನಿಮ್ ಎತ್ತಿನ ಬಂಡಿಂದ ತಯಾರಾಗೈತಿ, ನೀವು ಒಯ್ಬೋದಿನ್ನ. ಸಾವ್ಕಾರ ವಿಚಾರ ಮಾಡ್ದ, 1 ಲಕ್ಷ ರೂಪಾಯಿ ಕಟ್ಟಿಗೆ ಕೊಟ್ಟಿನಿ, 50,000 ರೂಪಾಯಿ ಮಾಡಕ್ಕಿಂದ ಕೂಲಿ ಕೊಟ್ಟಿನಿ. ಏನಂತ ಕಿಮ್ಮತ್ತಿನ ಬಂಡಿಗೆ ಅಂದ ಎತ್ತುಗಳು ಎಂತವಿರ್ಬೇಕು? ಎತ್ತ ಎಂತ ಇರ್ಬೇಕ್ರಿ? ನನ್ನಂಗೆ ತೆಳ್ಳಗಿದ್ರೆ ಚಂದ ಕಾಣ್ತಾವ. ಒಳ್ಳೆ ಕಿಮ್ಮತ್ತಿನ ಹೋರುಗಳು ತರಬೇಕು. ಒಂದಲ್ಲ ಎರಡಲ್ಲ, 100 ಸಂತೆಗಳನ್ನ ತಿರುಗಿ ಯಾವಾಗಿಂದ ಬೆಲೆ ಬಾಳತಕ್ಕಂಥ ಸುಮಾರು 2.5 ಲಕ್ಷ ರೂಪಾಯಿಂದ ಖರ್ಚು ಮಾಡಿ 2 ಎತ್ತುಗಳು ತಂದ ಶ್ರೀಮಂತ. 8 ಲಕ್ಷ, 2.5 ಲಕ್ಷ, 2.5 ಲಕ್ಷ ರೂಪಾಯಿ ಎತ್ತಿಗೆಂದ ಕೊಟ್ಟಾನ. 1 ಲಕ್ಷ ಕಟ್ಟಿಗೆಗೆಂದ ಕೊಟ್ಟ. 50,000 ರೂಪಾಯಿಂದ ಬಡಿಗೌಡನಿಗೆ ಮಾಡ್ತಕ್ಕಂಥ ಕೂಲಿ ಕೊಟ್ಟ. ಸುಮಾರಾಗಿ ಒಂದು ಎತ್ತಿನ ಬಂಡಿಗೆ ಹೊರಡಬೇಕಾದ್ರ 4 ಲಕ್ಷ ರೂಪಾಯಿ ಖರ್ಚಾಗಿತ್ತು. 4 ಲಕ್ಷ ರೂಪಾಯಿ. ಎಲ್ಲ ಊರಾಗಿನ ಜನ ಅಂದ್ರು 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾವ್ಕಾರ ಎತ್ತಿನ ಬಂಡಿ ಮಾಡಿಸನತ್ತ. ಇವತ್ತು ಸೋಮವಾರ ಎತ್ತಿನ ಬಂಡಿ ಪೂಜೆ ಮಾಡ್ಕೊಂಡು ಸಾವ್ಕಾರ ಒಯ್ತಾನತ್ತ. ನಾನ್ ನೋಡ್ಬೇಕು, ನೀ ನೋಡ್ಬೇಕಂತಂದು ಹೆಣ್ಣು ಗಂಡು ಎಲ್ಲ ಬರೇ ಒಂದು ಎತ್ತಿನ ಬಂಡಿ ನೋಡಕ್ಕೆ ಇಡೀ ಊರ್ ಜನ ನೇರಿತ್ತು. ಯಾವಾಗ ಇಡೀ ಊರ್ ಜನ ಎತ್ತಿನ ಬಂಡಿ ನೋಡಕ ಇಡೀ ಊರ್ ಜನ ಎಲ್ಲ ನೇರಿತು. ಬಂದು ಶ್ರೀಮಂತ 2 ಗಾಲಿಗಳಿಗೆ 2 ನಿಂಬೆ ಹಣ್ಣಿಟ್ಟ ಎತ್ತಿನ ಬಂಡಿ ಪೂಜೆ ಮಾಡ್ದ. ಎತ್ತುಗಳಿಗೆಂದ ಪೂಜೆ ಮಾಡ್ದ. ಯಾವಾಗಿಂದ ಬಂಡಿಯನ್ನ ಎತ್ತುಗಳಿಗೆಂದ ಕೊಳ್ಳ ಕಟ್ಟದ. ಯಾವಾಗಿಂದ ಕೊಳ್ಳ ಕಟ್ಟದ, ಹಸಿರು ಶಾಲ್ ಹಾಕೊಂಡಿದ್ದ, ಹಸಿರು ರುಮಾಲಿಂದ ತಲೆಗೆ ಸುತ್ತಕೊಂಡಿದ್ದ, ತಗಲಿ ಮ್ಯಾಗಿಂದ ಬಾರ್ಕೋಲ್ ಹಾಕೊಂಡು ಎತ್ತಿನ ಹಗ್ಗ ಹಿಡ್ಕೊಂಡು ಬಂಡಿ ಮೇಲೆ ಅದ ನಿಂತ. ಯಾವಾಗಿಂದ ಎತ್ತಿನ ಬಂಡಿ ಒಳಗಂದ ನಿಂತ, ಅಲ್ಲೇ ಇದ್ದವ್ರನ್ನ ಆಜು ಬಾಜುದವ್ರಿಗೆ ಏನಂದ, ನಾವ್ ಒಬ್ಬನೇ ನಿಂದ್ರದಾಗ ಹೋಗುದ್ರಾಗ ಏನ್ ಚಂದ ಕಾಣತ್ತದ, ನೀವೊಂದ್ 4 ಮಂದಿ ಬರ್ರಿ ಎತ್ತಿಕೊಂಡು
4-5 ಮಂದಿ ನನ್ನ ಬಂಡಿ ಒಳಗಿಂದ ತಗೊಂಡ 6 ಜನ ಎತ್ತಿನ ಬಂಡಿಯಾಗಿಂದ ನಿಂತು. ಯಾವಾಗಿಂದ ಬಡಿಗೌಡನಿಗೆ ಅಂತಾನ ಸಾವ್ಕಾರ ಏನಂತಾನ, ಬಡಿಗೌಡ ಮತ್ತೆ ಗಾಡಿ ಮುಂದಕ್ಕೆ ಬಿಡ್ಲೇನು, ಎತ್ತಿನ ಬಂಡಿ ಮುಂದಕ್ಕೆ ಬಿಡ್ಲೇನು. ಯಾರು ಬೇಡ ಅಂತಾರಿ ಸಾವ್ಕಾರ, ಎಲ್ಲ ಪೂಜೆ ಎಲ್ಲ ಆಗ್ಯದ, ಎತ್ತಿನ ಬಂಡಿ ಬಿಡ್ರಿ ಎತ್ತಿಕೊಂಡಂದು. ಯಾವಾಗಿಂದ ಬಡಿಗೌಡ ಹೇಳ್ದ, ಇವನು ಎಂದ ಬಂದು ಜನರಿಗೆಲ್ಲ ಪೇಡ ಅನ್ಸದ. ಕಿಮ್ಮತ್ತಿನ ಗಾಡಿ ಮಾಡಿಸಿನಲ್ಲ, ಎಷ್ಟು ಸುಂದರ ನೋಡ್ಬೇಕು. ಅವ ಬಡಿಗೌಡ ತನ್ನಲ್ಲಿರ್ತಕ್ಕಂಥ ಎಲ್ಲ ಕಲೆಯನ್ನು ಕೂಡ ಕಟ್ಟಿಗೆ ಒಳಗಿಂದ ಕೆತ್ತಿ ಬಿಟ್ಟಿದ್ದ, ಅಷ್ಟು ಚೆನ್ನಾಗಿತ್ತು. ಏನು ಎತ್ತಿನ ಬಂಡಿ ಮೇಲೆ ನಿಂತಿದ್ನಲ್ಲ, ಬಡಿಗೌಡ ಮೊದಲೇ ಸೊಕ್ಕೇರಿರ್ತಕ್ಕಂಥ ಹೋರುಗಳು ತಂದಿದ್ದ, ಒಳ್ಳೆ ಕಿಮ್ಮತ್ತಿನ ಎತ್ತುಗಳು, 2.5 ಲಕ್ಷ ರೂಪಾಯಿ. ಯಾವಾಗಿಂದ ಹಗ್ಗ ಹಿಡ್ಕೊಂಡು ಮ್ಯಾಲ ನಿಂತಿದ್ದ, ಬಡಿಗೌಡಿಗೆ ಕೇಳ್ದ, ನಾ ಬಂಡಿ ಮುಂದಕ್ಕೆ ಬಿಡ್ಲೇನು, ಯಾರು ಬೇಡ ಅಂತಾರಿ ಸಾವ್ಕಾರ ಬಿಡ್ರಿ ಮುಂದಕ್ಕೆ ಹತ್ತಿಕೊಂಡಂದಾಗ, ಅವಾಗಿಂದ 2 ಎತ್ತಿನ ಡುಬ್ಬಕ್ಕ ಸ್ವಲ್ಪ ಕೈ ಹಚ್ಚದ, ಎತ್ತುಗಳು ಅಂದ ಓಡಕತ್ಬಿಟ್ಟು. ಒಳ್ಳೆ ಕಿಮ್ಮತ್ತಿನ ಹೋರುಗಳಿದ್ದು, ತಾಕತ್ವನ ಹೋರುಗಳು. ಯಾವಾಗಿಂದ ತಾಕತ್ವನ ನೋಡ್ಬೇಕಟ್ಟ ಸುಂದರ ಇದ್ವು ಎತ್ತುಗಳು. ಯಾವಾಗಿಂದ ಎತ್ತಿನ ಬಂಡಿಯಿಂದ ಮುಂದಕ್ಕೆ ಬಿಟ್ಟ, ಎತ್ತಿನ ಡುಬ್ಬಕ್ಕೆ ಕೈ ಹಚ್ಚದ, ಎತ್ತಿನ ಬಂಡಿಯಿಂದ ಮುಂದಕ್ಕೆ ಹೋಗ್ಲಕತ್ತು. ಎಲ್ಲ 5-6 ಜನದ ಬಂಡಿ ಒಳಗೆ ನಿಂತ್ಕೊಂಡಿದ್ರು. ಜನ ಎಲ್ಲ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡಕತ್ತಿದ್ರು, ಎಷ್ಟು ಚಂದ ಮಾಡಿಸ್ಯಾರ ಬಂಡಿ, ಎಷ್ಟು ಚಂದ ಮಾಡಿಸ್ಯಾರ. ಇದನ್ನೆಲ್ಲ ನೋಡ್ಕೊತ ನಿಂತಿದ್ರು. 1 ಮಾರ 2 ಮಾರ ಏನ್ರಿ, 3 ಮಾರ ಈ ಪೆಂಡಲ್ ಆಚೆ ಕಡೆ ಹೋಗಿಲ್ಲ. ಅಷ್ಟೆಲ್ಲ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿಸಿರ್ತಕ್ಕಂಥ ಬಂಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡು. 8 ಲಕ್ಷ ರೀ, 4 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ. 1 ಲಕ್ಷ ರೂಪಾಯಿ ಕಟ್ಟಿಗೆ ಕೊಟ್ಟಾನ, 50,000 ರೂಪಾಯಿ ಬಡಿಗೆನ ಕೂಲಿ ಕೊಟ್ಟಾನ. 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ, ಎತ್ತುಗಳ ತಂದಾನ. ಕಿಟ್ಟೆಲ್ಲ ತಂದಿರ್ತಕ್ಕಂಥ ಅಷ್ಟು ಸುಂದರವಾಗಿರ್ತಕ್ಕಂಥ ಎತ್ತಿನ ಬಂಡಿ 2 ಮಾರ 3 ಮಾರ ಅಂದ ಮುಂದಕ್ಕೆ ಅಂದ ಹೋಗ್ಲಿಲ್ಲ. ಯಾವಾಗಿಂದ ಅಂತ ಕಿಮ್ಮತ್ತಿನ ಬಂಡಿ ಅಂದ ಬಿದ್ದು ಮುರ್ಕೊಂಡು ಹೋಗಿಬಿಡುತ್ತೆ. ಆ ಒಳಗಿರ್ತಕ್ಕಂಥವ್ರು ಬಂಡ್ಯಾಗಿಂದ ಬಿದ್ರು, ಸಾವ್ಕಾರ ಬಿದ್ದ. ಯಾವಾಗಿಂದ ಅಯ್ಯೋ ಎಷ್ಟು ಚಂದ ಮಾಡಿಸ್ಯಾರ, ಎಷ್ಟು ಚಂದ ಮಾಡಿಸ್ಯಾರ ತಗೊಂಡ ಏನು ವರ್ಣನ ಮಾಡ್ತಿತ್ತಲ್ಲ ಜನ. ಅದು ಏನು ನಿಂತ್ಕೊಂಡು ನೋಡ್ತಕ್ಕಂಥ ಜನ, ಯಾವಾಗಿಂದ ಬಂಡಿ ಬಿದ್ದು ಮುರ್ಕೊಂಡು ಹೋಗಿಬಿಡ್ತು. ಜನ ನಗಲಿಕ್ಕತ್ತು, ಅಪಮಾನ ಆಗಿಬಿಡ್ತು ಸಾವ್ಕಾರ್ಗ ಅಪಮಾನ ಆಗಿಬಿಡ್ತು. ಏನು ತಪ್ಪಿನಿ, ಯಾಕೆ ನನ್ನ ಎತ್ತಿನ ಬಂಡಿಯಿಂದ ಬಿದ್ದು ಮುರ್ಕೊಂಡು ಹೋಯ್ತು? ಕಿಮ್ಮತ್ತಿನ ಬಂಡಿ ಇಟ್ಟೆಲ್ಲ ರೊಕ್ಕ ಖರ್ಚು ಮಾಡೀನಿ, ನಾ ಏನು ತಪ್ಪಿನಿ, ಯಾಕೆ ಬಂಡಿಯಿಂದ ಬಿದ್ದು ಮುರ್ಕೊಂಡು ಹೋಯ್ತು? ಎಲ್ಲರಿಗೂ ಕೂಡ ಕೇಳ್ತಾನೆ, ಯಾರು ಹೇಳಕ್ತಾ ಇರಲಿಲ್ಲ. ಯಾವಾಗಿಂದ ಬಡಿಗೌಡನಿಗೆ ಕೇಳ್ತಾನ, ಬಡಿಗ ಮತ್ತೆ ನಾ ಏನ ಗಾಡಿ ನಡೆಸೋದ್ರೊಳಗೆ ನಾ ಏನ್ರ ತಪ್ಪಿನೇನು ಅಂದ. ಅವಾಗ ಬಡಿಗೌಡ ಅಂತಾನೆ, ಇಲ್ರಿ ಸಾವ್ಕಾರ ನೀವೇನ್ ತಪ್ಪಿರಿ, ನೀವೇನ್ ತಪ್ಪಿಲ್ಲ. ಬೇಡ, ನೀ ಬಂಡಿ ಮಾಡೋದ್ರೊಳಗೆ ನೀ ಏನ್ರಿ ತಪ್ಪಿದೇನು? ಇಲ್ಲ, ನಾನು ಕೂಡ ಏನು ತಪ್ಪಿಲ್ಲ. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಮೂರ್ತಿಗಳನ್ನ, ಒಳ್ಳೆ ಒಳ್ಳೆ ಚಿತ್ರಗಳನ್ನ ಬಂಡಿ ಮೇಲ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿದ್ಯೆಯನ್ನು ಕೂಡ ಈ ಬಂಡಿ ಒಳಗಿಂದ ಹಾಕೀನಿ, ನಾನೇನು ತಪ್ಪು ಮಾಡೀನಿ ಅಂದ. ಒಂದು ಕಡೆಗಿಂದ ಸಾವ್ಕಾರ ಕಣ್ಣೀರ್ ಹಾಕ್ಲಿಕ್ಕತ್ತ. ಯಾಕೆ, ಏನ್ ತಪ್ಪು, ಏನ್ ತಪ್ಪು, ಯಾಕೆ ನನ್ನ ಬಂಡಿಯಿಂದ ಬಿದ್ದು ಮುರ್ಕೊಂಡು ಹೋಯ್ತು, ನಾ ಏನ್ ತಪ್ಪು ಮಾಡೀನಿ, ಏನ್ ತಪ್ಪು ಮಾಡಿ ನಡೀತು. ಯಾವಾಗಿಂದ ಸಾವ್ಕಾರ ವಿಚಾರ ಮಾಡುವಂತ ಪ್ರಸಂಗದೊಳಗ ಅಲ್ಲೇ 10-12 ವರ್ಷದಿಂದ ಹುಡುಗ ನಿಂತಿತ್ತು. 12 ವರ್ಷದಿಂದ ಹುಡುಗ ನಿಂತಿತ್ತು. ಆ ಹುಡುಗ ಸಾವ್ಕಾರ ಹತ್ರ ಹೋಗಿ, ಸಾವ್ಕಾರ ಬುದ್ಧಿ ಎಲ್ಲಿಟ್ಟಿದಿ ಅಂತ. ಯಾಕ ಅಂದ. ಮಗನ, ನನ್ನಂತ ದೊಡ್ಡ ಶ್ರೀಮಂತ, ನಾ ದೊಡ್ಡ ಸಾವ್ಕಾರ ಇದೀನಿ, ನನಗೆಂದ ಬುದ್ಧಿ ಎಲ್ಲಿಟ್ಟಿದೆ ಅಂತ ಕೇಳ್ತೆ ಮಗನ. ಯಾಕೆ, ಏನು ತಪ್ಪಿ ನಾನು? ಅಲ್ಲ, ಇರ್ತೀವಿ 1 ಲಕ್ಷ ರೂಪಾಯಿ ಕಟ್ಟಿಗೆ ತಂದು ಕೊಟ್ಟಿದೆ, 50,000 ರೂಪಾಯಿ ಬಡಿಗೆ ಕೂಲಿ ಕೊಟ್ಟಿದೆ, 2.5 ಲಕ್ಷ ರೂಪಾಯಿ ಕೊಟ್ಟಂದ ಏನ್ರಿ ಎತ್ಕೊಳ ತಂದಿದೆ ಖರೆ. ಆದ್ರೂ ನಿನ್ನ ಬಂಡಿ ಅಂದ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು ಅಂತ ಕೇಳಿದ್ರ, 12 ವರ್ಷದಿಂದ ಹುಡುಗ ಹೇಳ್ತದೆ, ನೀ ಎಷ್ಟೇ ಕಿಮ್ಮತ್ತಿನ ಬಂಡಿ ಮಾಡಿಸಿದ್ರು 20 ರೂಪಾಯಿ ಕೊಟ್ರೆ 2 ಕೀಲ್ ಕೊಡ್ತಾರ ಏನ್ರಿ. 20 ರೂಪಾಯಿ ಕೊಟ್ರ 2 ಕೀಲ್ ಅಂತೀರೇನು, ಏನಂತಾರೆ ಕಡೆ ಕೀಲ. ಏಟ್ ಕಿಮ್ಮತ್ರಿ? ನೀನು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂಡಿ ಮಾಡಿಸು ನಿಜ, ಆದ್ರ 20 ರೂಪಾಯಿ ಕೊಟ್ರ 2 ಕೀಲ್ ಸಿಗ್ತಾವಲ್ಲ, ಕೀಲ್ ಹಾಕ್ಲಾರ್ದಕ್ಕ ಹೆಂಗ 2 ಮಾರ 3 ಮಾರ ಅಂದ ಹೋಗಿಲ್ಲ, ಎತ್ತಿನ ಬಂಡಿ ಅಂದ ಬಿದ್ದು ಮುರ್ಕೊಂಡು ಹೋಗ್ಬಿಡು. ಸಾವ್ಕಾರ್ಗ ಅವಾಗಿಂದ ಅರಿವಾಯ್ತು, ಇದು ಒಬ್ಬ ಸಾಮಾನ್ಯ ಬಡಿಗೆ ಮಾಡಿರ್ತಕ್ಕಂಥ ಎತ್ತಿನ ಬಂಡಿ ಇದು.